ಅಂದ್ರೆ ಅವ್ರ ಉದ್ದೇಶ ಏನು ಅಂತಂದ್ರೆ ಅಲ್ಲಿ ಎರಡು ಪಕ್ಷದವರು ಸಭೆ ಸೇರಬೇಕು, ಹೊಡೆದಾಡಬೇಕು, ಯಾರಿಗಾರು ಒಬ್ರಿಗೆ ಹೆಚ್ಚು ಕಡಿಮೆ ಆಗಿ ಗೋಲಿಬಾರ್ ಆಗಬೇಕು. ಗೋಲಿಬಾರ್ ಆದಾಗ ಅದ್ರ ಮೇಲೆ ಅವ್ರ ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂತ. ಯಾಕಂದ್ರೆ ಇವ್ರಿಗೆಲ್ಲ ಸ್ವಲ್ಪ ಈ ವಿಠಲ್ನಲ್ಲಿ ಗೋಲಿಬಾರು, ಬೇರೆ ಬೇರೆ ಕಡೆ ಗೋಲಿಬಾರ್ ಆಗಿ ಕುಣಗುಲ್ ಗೋಲಿಬಾರ್ ಇವೆಲ್ಲ ಆಗ ಅವ್ರಿಗೆ ಅನುಭವ ಐತೆ. ಪಾದಯಾತ್ರೆ ಮಾಡಬೇಕು, ಡಿ.ಕೆ. ಶಿವಕುಮಾರ್ ಅವ್ರ ಮಗಕ್ಕೆ ಮುಸಿ ಬಳಿಬೇಕು ಅಂತಕ್ಕಂಥ ಹುನ್ನಾರ ಮಾಡ್ತಾವ್ರೆ. ನಾವು ಕರೆದಿರೋದು ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಅಂತೇಳಿ 4 ಗೋಡೆ ಮಧ್ಯೆ ಅವ್ರು ಎಲ್ಲಿ ಕರೀತಾರೋ, ಯಾವ ಮೀಡಿಯಾ ಮುಂದೆ ಕರೀತಾರೋ ಅಲ್ಲಿ ಬಂದು ನಾವು ಚರ್ಚೆ ಮಾಡ್ತೀವಿ. ಅವ್ರು ಬಂದ್ಬಿಟ್ಟು ಬೀದಿಲಿ ಕೂತ್ಕೊಂಡು ನಾನು ಈಗಾಗಲೇ ಗಲಾಟೆ ಆಗೈತೆ ಅಲ್ಲಿ ಇದ್ರಲ್ಲಿ ಬೈರ್ಮಂಗಲದಲ್ಲಿ ಇವತ್ತು ಕೂಡ ಗಲಾಟೆ ಮಾಡ್ಕೊಂಡವ್ರೆ. ಹಿಂಗ್ ನಾವು ಒಂದು ಬರೋದು, ಅವರೊಂದು 50, ನಮ್ಮಿಂದ ಒಂದು 50,000 ಜನ ಬರೋದು, ಅವ್ರು ಬರೋದು, ಅವರಿಂದ ಒಂದು 50,000 ಜನ ಬರೋದು, ಯಾವನ ಕಲ್ ತಗೊಂಡು ಯಾರಿಗೋ ಹೊಡೆಯೋದು, ಏನೋ ಹೆಚ್ಚು ಕಡಿಮೆ ಆಗೋದು, ಗೋಲಿಬಾರ್ ಆದ್ರೆ ತೊಂದರೆ ಕೆಟ್ಟ ಸೇರ್ಗುತ್ತದೆ. ಇದನ್ನ ಕ್ರಿಯೇಟ್ ಮಾಡಕ್ಕೋಸ್ಕರ ಕುಮಾರಣ್ಣ ಅವ್ರು ಮಾಡ್ತಾವ್ರೆ. ದಯಮಾಡಿ ಕುಮಾರಣ್ಣವರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಕೇಂದ್ರದಲ್ಲಿ ಬಹಳಷ್ಟು ಕೆಲಸಗಳಿದಾವೆ, ನಮ್ಮ ಜ್ವಲಂತ ಸಮಸ್ಯೆಗಳಿದಾವೆ, ಕರ್ನಾಟಕ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಅವನ್ನೆಲ್ಲ ಬಗೆಹರಿಸಲಿ. ಅದ್ ಬಿಟ್ಬಿಟ್ಟು ಕೇಂದ್ರದಲ್ಲಿ ಕೆಲಸ ಮಾಡೋದ್ಬಿಟ್ಟು ಬಂದ್ ಬೆಳಿಗ್ಗೆ ಎದ್ದು ಬಿಡದಿನಲ್ಲಿ ಕೂತ್ಕೊಂಡ್ರೆ ನಾವ್ ಏನ್ ಮಾಡಕ್ಕಾಯ್ತದೆ? ನೀವೇನು ಬರ್ತೀರಾ ಸರ್? ಎಲ್ಲಿಗೆ? ನಾವು ಇದಕ್ಕೆ ಬರ್ತೀವಿ, ಸ್ಟುಡಿಯೋ ಕರೀಲಿ. ಇವತ್ತು ಕರೆದಿದ್ರು ಸ್ಟುಡಿಯೋದವರು, ಸುವರ್ಣ ಚಾನೆಲ್ ಅವ್ರು ಕರೆದಿದ್ರು, ಅಲ್ಲಿ ಹೋಗಿದ್ದು. ಅವ್ರು ಸ್ಟುಡಿಯೋದಾಗ ಕರೀಲಿ. ಈಗ ನಮ್ಮ ವಿಚಾರ ಏನು, ಯಾರು ತಪ್ಪು ಅಂತ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಷ್ಟೇನೆ. ಒಬ್ರಿಗೊಬ್ರು ರೈತರನ್ನ ಹೊಡೆದಾಡಕ್ಕಲ್ಲ, ನಾವು ಬಿಡಕ್ಕಾಗಲ್ಲ ಅಲ್ಲಿ. ಅದರಿಂದ ಅವ್ರು ಸ್ಟುಡಿಯೋ ಕರೆದ್ರೆ ನಾನು ಕೂಡ ಬರ್ತೀನಿ, ನಮ್ಮ ಲೀಡರ್ನು ಕರ್ಕೊಂಬರ್ತೀನಿ. ಈಗ ಪ್ರತಿಭಟನೆ ಇಂದು ಕೂಡ ಮುಂದುವರೆದಿದೆ ಸರ್. ಅವರು ಮಾಡ್ತಾವ್ರೆ, ನಮ್ಮವ್ರು ಬೇಕು ಅನ್ನೋರು ಪ್ರತಿಭಟನೆ, ನಮ್ಮ ಪರವಾಗಿರೋರು ಪ್ರತಿಭಟನೆ ಮಾಡ್ತಾವ್ರೆ. ಅವ್ರೇನ್ ಹೇಳ್ತಾವ್ರೆ ಅಂತಂದ್ರೆ, ನಾವು ಸಾಕಾಗೋಗ್ಬಿಟ್ಟಿದೀವಿ, 25 ವರ್ಷದಿಂದ ಈ ರೆಡ್ ಝೋನ್ ಮಾಡಿ ತೊಂದರೆ ಅನುಭವಿಸ್ತಾ ಇದೀವಿ. ಕುಮಾರಸ್ವಾಮಿ ಅವರು ಅಥವಾ ಅವರ ಹಿಂಬಾಲಕರು ಯಾರಾದ್ರೂ ಕೂಡ ನಮ್ಮ ಜಮೀನ ಇವತ್ತು ಸರ್ಕಾರ ನಿಗದಿ ಮಾಡಿರೋ ದುಡ್ಡು ಕೊಟ್ಬಿಟ್ಟು, ಬೆಲೆ ಕೊಟ್ಬಿಟ್ಟು, ಆ ಮರ ಮಾಲ್ಕಿಗೆ ಏನ್ ಸರ್ಕಾರ ನಿಗದಿ ಮಾಡಿದ್ರೆ ಅದನ್ನ ಕೊಟ್ಬಿಟ್ರೆ ನಾವು ಅವ್ರಿಗೆ ಬರ್ಕೊಟ್ಬಿಡ್ತೀವಿ. ಅವ್ರು ಬೇಕಾದ್ರೆ ಅನುಭವಿಸ್ಕೊಳ್ಳಿ, ನಮಗ್ ತೊಂದರೆ ಕೊಡಬೇಡಿ ಅಂತ ಹೇಳಿ ಅವರು ಪ್ರತಿಭಟನೆ ಶುರು ಮಾಡ್ತಾರೆ. ಕಾರ್ಯಕ್ರಮ ಸರ್ ಅಂದ್ರೆ ಅವ್ರ ಉದ್ದೇಶ ಏನು ಅಂತಂದ್ರೆ ಅಲ್ಲಿ ಎರಡು ಪಕ್ಷದವರು ಸಭೆ ಸೇರಬೇಕು, ಹೊಡೆದಾಡಬೇಕು, ಯಾರಿಗಾರು ಒಬ್ರಿಗೆ ಹೆಚ್ಚು ಕಡಿಮೆ ಆಗಿ ಗೋಲಿಬಾರ್ ಆಗಬೇಕು. ಗೋಲಿಬಾರ್ ಆದಾಗ ಅದ್ರ ಮೇಲೆ ಅವ್ರ ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂತ. ಯಾಕಂದ್ರೆ ಇವ್ರಿಗೆಲ್ಲ ಸ್ವಲ್ಪ ಈ ವಿಠಲ್ನಲ್ಲಿ ಗೋಲಿಬಾರು, ಬೇರೆ ಬೇರೆ ಕಡೆ ಗೋಲಿಬಾರ್ ಆಗಿ ಕುಣಗುಲ್ ಗೋಲಿಬಾರ್ ಇವೆಲ್ಲ ಆಗ ಅವ್ರಿಗೆ ಅನುಭವ ಐತೆ. ಪಾದಯಾತ್ರೆ ಮಾಡಬೇಕು, ಡಿ.ಕೆ. ಶಿವಕುಮಾರ್ ಅವ್ರ ಮಗಕ್ಕೆ ಮುಸಿ ಬಳಿಬೇಕು ಅಂತಕ್ಕಂಥ ಹುನ್ನಾರ ಮಾಡ್ತಾವ್ರೆ. ನಾವು ಕರೆದಿರೋದು ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಅಂತೇಳಿ 4 ಗೋಡೆ ಮಧ್ಯೆ ಅವ್ರು ಎಲ್ಲಿ ಕರೀತಾರೋ, ಯಾವ ಮೀಡಿಯಾ ಮುಂದೆ ಕರೀತಾರೋ ಅಲ್ಲಿ ಬಂದು ನಾವು ಚರ್ಚೆ ಮಾಡ್ತೀವಿ. ಅವ್ರು ಬಂದ್ಬಿಟ್ಟು ಬೀದಿಲಿ ಕೂತ್ಕೊಂಡು ನಾನು ಈಗಾಗಲೇ ಗಲಾಟೆ ಆಗೈತೆ ಅಲ್ಲಿ ಇದ್ರಲ್ಲಿ ಬೈರ್ಮಂಗಲದಲ್ಲಿ ಇವತ್ತು ಕೂಡ ಗಲಾಟೆ ಮಾಡ್ಕೊಂಡವ್ರೆ. ಹಿಂಗ್ ನಾವು ಒಂದು ಬರೋದು, ಅವರೊಂದು 50, ನಮ್ಮಿಂದ ಒಂದು 50,000 ಜನ ಬರೋದು, ಅವ್ರು ಬರೋದು, ಅವರಿಂದ ಒಂದು 50,000 ಜನ ಬರೋದು, ಯಾವನ ಕಲ್ ತಗೊಂಡು ಯಾರಿಗೋ ಹೊಡೆಯೋದು, ಏನೋ ಹೆಚ್ಚು ಕಡಿಮೆ ಆಗೋದು, ಗೋಲಿಬಾರ್ ಆದ್ರೆ ತೊಂದರೆ ಕೆಟ್ಟ ಸೇರ್ಗುತ್ತದೆ. ಇದನ್ನ ಕ್ರಿಯೇಟ್ ಮಾಡಕ್ಕೋಸ್ಕರ ಕುಮಾರಣ್ಣ ಅವ್ರು ಮಾಡ್ತಾವ್ರೆ. ದಯಮಾಡಿ ಕುಮಾರಣ್ಣವರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಕೇಂದ್ರದಲ್ಲಿ ಬಹಳಷ್ಟು ಕೆಲಸಗಳಿದಾವೆ, ನಮ್ಮ ಜ್ವಲಂತ ಸಮಸ್ಯೆಗಳಿದಾವೆ, ಕರ್ನಾಟಕ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಅವನ್ನೆಲ್ಲ ಬಗೆಹರಿಸಲಿ. ಅದ್ ಬಿಟ್ಬಿಟ್ಟು ಕೇಂದ್ರದಲ್ಲಿ ಕೆಲಸ ಮಾಡೋದ್ಬಿಟ್ಟು ಬಂದ್ ಬೆಳಿಗ್ಗೆ ಎದ್ದು ಬಿಡದಿನಲ್ಲಿ ಕೂತ್ಕೊಂಡ್ರೆ ನಾವ್ ಏನ್ ಮಾಡಕ್ಕಾಯ್ತದೆ? ನೀವೇನು ಬರ್ತೀರಾ ಸರ್? ಎಲ್ಲಿಗೆ? ನಾವು ಇದಕ್ಕೆ ಬರ್ತೀವಿ, ಸ್ಟುಡಿಯೋ ಕರೀಲಿ. ಇವತ್ತು ಕರೆದಿದ್ರು ಸ್ಟುಡಿಯೋದವರು, ಸುವರ್ಣ ಚಾನೆಲ್ ಅವ್ರು ಕರೆದಿದ್ರು, ಅಲ್ಲಿ ಹೋಗಿದ್ದು. ಅವ್ರು ಸ್ಟುಡಿಯೋದಾಗ ಕರೀಲಿ. ಈಗ ನಮ್ಮ ವಿಚಾರ ಏನು, ಯಾರು ತಪ್ಪು ಅಂತ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅಷ್ಟೇನೆ. ಒಬ್ರಿಗೊಬ್ರು ರೈತರನ್ನ ಹೊಡೆದಾಡಕ್ಕಲ್ಲ, ನಾವು ಬಿಡಕ್ಕಾಗಲ್ಲ ಅಲ್ಲಿ. ಅದರಿಂದ ಅವ್ರು ಸ್ಟುಡಿಯೋ ಕರೆದ್ರೆ ನಾನು ಕೂಡ ಬರ್ತೀನಿ, ನಮ್ಮ ಲೀಡರ್ನು ಕರ್ಕೊಂಬರ್ತೀನಿ. ಈಗ ಪ್ರತಿಭಟನೆ ಇಂದು ಕೂಡ ಮುಂದುವರೆದಿದೆ ಸರ್. ಅವರು ಮಾಡ್ತಾವ್ರೆ, ನಮ್ಮವ್ರು ಬೇಕು ಅನ್ನೋರು ಪ್ರತಿಭಟನೆ, ನಮ್ಮ ಪರವಾಗಿರೋರು ಪ್ರತಿಭಟನೆ ಮಾಡ್ತಾವ್ರೆ. ಅವ್ರೇನ್ ಹೇಳ್ತಾವ್ರೆ ಅಂತಂದ್ರೆ, ನಾವು ಸಾಕಾಗೋಗ್ಬಿಟ್ಟಿದೀವಿ, 25 ವರ್ಷದಿಂದ ಈ ರೆಡ್ ಝೋನ್ ಮಾಡಿ ತೊಂದರೆ ಅನುಭವಿಸ್ತಾ ಇದೀವಿ. ಕುಮಾರಸ್ವಾಮಿ ಅವರು ಅಥವಾ ಅವರ ಹಿಂಬಾಲಕರು ಯಾರಾದ್ರೂ ಕೂಡ ನಮ್ಮ ಜಮೀನ ಇವತ್ತು ಸರ್ಕಾರ ನಿಗದಿ ಮಾಡಿರೋ ದುಡ್ಡು ಕೊಟ್ಬಿಟ್ಟು, ಬೆಲೆ ಕೊಟ್ಬಿಟ್ಟು, ಆ ಮರ ಮಾಲ್ಕಿಗೆ ಏನ್ ಸರ್ಕಾರ ನಿಗದಿ ಮಾಡಿದ್ರೆ ಅದನ್ನ ಕೊಟ್ಬಿಟ್ರೆ ನಾವು ಅವ್ರಿಗೆ ಬರ್ಕೊಟ್ಬಿಡ್ತೀವಿ. ಅವ್ರು ಬೇಕಾದ್ರೆ ಅನುಭವಿಸ್ಕೊಳ್ಳಿ, ನಮಗ್ ತೊಂದರೆ ಕೊಡಬೇಡಿ ಅಂತ ಹೇಳಿ ಅವರು ಪ್ರತಿಭಟನೆ ಶುರು ಮಾಡ್ತಾರೆ. ಕಾರ್ಯಕ್ರಮ ಸರ್